ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಬಿಗ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂದ್ಕೊತೀನಿ. ಬನ್ನಿ ನೋಡಿ, ಆಲ್ರೆಡಿ ನಾನು ಮೊನ್ನೆ ಈ ಒಂದು SLC ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ಮಾಡಿದ್ದೆ. ಸೊ ಇದು ನಾನು ಈ ಒಂದು ನಿನ್ನೆ ಮಧ್ಯಾಹ್ನ ಒಂದು ಶಿಕ್ಷಣ ಇಲಾಖೆಗೆ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೆಲವೊಂದು ಡೇಟ್ನ ಕೊಟ್ಟಿದ್ದಾರೆ. ಸೊ ಆ ಡೇಟ್ಗಳು ಯಾವುದು ಅದೆಲ್ಲನೂ ಏನು ಎತ್ತ ಎಲ್ಲನೂ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಒಂದು ಶೇರ್ ಮಾಡಿ. ನೋಡಿ, ಕರ್ನಾಟಕ SLC ರಿಸಲ್ಟ್ 2024 ದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಆ್ಯಸ್ ರಿಲೀಸ್ ದ KSEAB ಕ್ಲಾಸ್ 10th ಅಂದರೆ SLC ರಿಸಲ್ಟ್ 2024 ಡೇಟ್ ಆ್ಯಂಡ್ ಟೈಮ್ ಎಟ್ ಇಟ್ಸ್ ಅಫಿಷಿಯಲ್ ವೆಬ್ಸೈಟ್. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಆಲ್ರೆಡಿ ನಿನ್ನೆನೂ ನಾನು ಹೇಳಿದ್ದೀನಿ. ಸೊ ಇದೆ KSEB.karnataka.government.in. ಸೊ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇರುವಂಥ ವೆಬ್ಸೈಟ್ ಅಂದರೆ ಇದು KarResults.in. ಇದು ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ನಿನ್ನೆ ನಾನು ಆ ವಿಡಿಯೋ ಮಾಡಿದ್ರು ಡೌಟ್ಸ್ ಇತ್ತು. ಯಾಕಂದರೆ ಸರ್ ಒಂದು ಕನ್ಫರ್ಮೇಷನ್ ಕೊಡಿ, ನೀವು ಈ ಒಂದು ಏಪ್ರಿಲ್ ಲಾಸ್ಟ್ ವೀಕ್ ಅಂತ ಇದ್ದೀರಾ, ಮೇ ಫಸ್ಟ್ ವೀಕ್ ಅಂತ ಇದ್ದೀರಾ, ಕರೆಕ್ಟಾಗಿರೋ ಒಂದು ಡೇಟ್ಸ್ನ ಹೇಳಿ ಅಂತ ಕೇಳಿದ್ರಿ. ಸೊ ಅದಕ್ಕಾಗಿ ಒಂದು ಡೇಟ್ಸ್ನ ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಅವೇ ದಿನಾಂಕದಲ್ಲೇ ಬರುತ್ತೆ ನಿಮಗೊಂದು ರಿಸಲ್ಟು. ಅದು ಅಫಿಷಿಯಲಿ ಒಂದು ಶಿಕ್ಷಣ ಇಲಾಖೆಯವರೇ ಕೊಟ್ಟಿರೋದು. ಸೊ ಇನ್ನೊಂದು, ಈ ಒಂದು ಎಲೆಕ್ಷನ್ ನಡೀತಾ ಇದೆ, ಹಿಂದೆ ಮುಂದೆ ಆಗಿಬಿಟ್ಟಿದೆ ಎಲೆಕ್ಷನ್ನಿಂದ. ಸೊ ಎಲೆಕ್ಷನ್ ಅಂದರೆ 26 ಅಂದರೆ ನಾಳೆ ಒಂದು ದಕ್ಷಿಣ ಕರ್ನಾಟಕ ಒಂದು ಎಲೆಕ್ಷನ್ಸ್ ಇದೆ. ಎಲ್ಲಿ ಈ ಒಂದು ದಕ್ಷಿಣ ಕರ್ನಾಟಕ ಅಂದರೆ ದಕ್ಷಿಣ ಭಾಗದಲ್ಲಿ ನಾಳೆ ಇದೆ. ನೆಕ್ಸ್ಟ್ ಮಂತ್ 7ನೇ ತಾರೀಕು ಒಂದು ಈ ಉತ್ತರ ಕರ್ನಾಟಕ ಮೇಲ್ಗಡೆಯಲ್ಲಿ 7ನೇ ತಾರೀಕು ಎಲೆಕ್ಷನ್ ಇದೆ. ಸೊ ಅದಕ್ಕಾಗಿ ಒಂದು ರಿಸಲ್ಟ್ಗೆ ತೊಂದರೆ ಆಗ್ತಾಯಿದೆ. ಸೊ ನೋಡಿ, ಪೂರ್ತಿ ವಿಡಿಯೋ ನೋಡಿ ಬನ್ನಿ. ನಾನು ಒಂದು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತೀನಿ. As per the official result date notice, KSEB will release the SLC result 2024 direct link on 20 April 2024. ನೋಡಿ, ಇನ್ನೊಂದು ಖುಷಿ ವಿಚಾರ ಏನಂದರೆ ಒಂದು ಲಿಂಕು ಜನ್ರೇಟ್ ಆಗಿದೆ. ಲಿಂಕು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದು SLC ರಿಸಲ್ಟ್ ನೋಡುವಂಥ ಒಂದು ಲಿಂಕು ಅಫಿಷಿಯಲ್ ಆಗಿ ಒಂದು ಜನ್ರೇಟ್ ಆಗಿದೆ. ಸೊ ಇನ್ನೇನು ಬರೋದು ಒಂದೇ ತಡ. ನೋಡಿ, ಎಲ್ಲ ಕಾದು ಕೂತು ಎಲ್ಲ ನಿಮ್ಮ ಒಂದು ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಸೊ ಇನ್ನೇನಿಲ್ಲ, ಬಿಡೋದು ಒಂದೇ ತಡ. ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಅಫಿಷಿಯಲ್ ಅವರು ಅನೌನ್ಸ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. 2 ದಿನ ಮುಂಚೆನೇ ಅನೌನ್ಸ್ ಆಗುತ್ತೆ. ಸೊ ಅದನ್ನು ನೋಡಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಮಾಹಿತಿನೂ ಕೊಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಅದಕ್ಕಾಗಿ ಎಲ್ಲ ಮಾಹಿತಿ ಇದರಲ್ಲಿದೆ. ಅದಕ್ಕಾಗಿ ಒಂದು ಲಿಂಕು ಜನ್ರೇಟ್ ಆಗಿದೆ. ಖುಷಿ ವಿಚಾರ ಏನಂದರೆ ಒಂದು ಲಿಂಕು ಜನ್ರೇಟ್ ಆಗಿದೆ. ಒಂದು ಬಿಡೋದೊಂದೇ ಇದೆ ನಿಮ್ಮ ಒಂದು ರಿಸಲ್ಟು. ಸೊ ಇನ್ನು ನೋಡಿ, ಒಂದು ಎಕ್ಸಾಮು 25ರಿಂದ ಒಂದು 6ನೇ ತಾರೀಕುವರೆಗೂ ನಡೆದಿತ್ತು. ನೋಡಿ, ಕೆಲವೊಂದು ಮಾಹಿತಿ ಕೊಟ್ಟಿದ್ದೀನಿ ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗಾಗಿ, ಇನ್ನೇನು ಬೇರೆ ಇಲ್ಲ. ಒಂದು ನೇಮ್ ಆಫ್ ದ ಬೋರ್ಡು, ಒಂದು ಪ್ರೀವಿಯಸ್ಲಿ ನೋಡಿ, ಈ ವರ್ಷ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ. ಮುಂಚೆ ಏನಿತ್ತು KSEEB ಅಂತಿತ್ತು. ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ, KSEAB ಅಂತಿತ್ತು. ನೋಡಿ, ಎಕ್ಸಾಮ್ ನೇಮ್ ಬಂದುಬಿಟ್ಟು ಕರ್ನಾಟಕ ಕ್ಲಾಸ್ 10th ಅಂದರೆ ಒಂದು ಕರ್ನಾಟಕದಲ್ಲಿ ನಾವು ಇದನ್ನು SSLC ಅಂತೀವಿ. ಸೊ ಎಕ್ಸಾಮ್ ಡೇಟ್ ಬಂದು 25/3/2024ರಿಂದ 6/4/2024ವರೆಗಿತ್ತು. ನೋಡಿ, ರಿಸಲ್ಟ್ ಡೇಟ್ನ ಮುಂಚೆ ಒಂದು ಶಿಕ್ಷಣ ಇಲಾಖೆ ಒಂದು ತಾತ್ಕಾಲಿಕವಾಗಿ ಒಂದು ರಿಸಲ್ಟ್ ಡೇಟ್ನ ಅನೌನ್ಸ್ ಮಾಡಿತ್ತು. ನೋಡಿ, 20/4/2024 11 AM ಈ ಒಂದು ಟೈಮ್ಗೆ, ಈ ಒಂದು ದಿನಾಂಕಕ್ಕೆ ಒಂದು ಶಿಕ್ಷಣ ಇಲಾಖೆ ಅಂದಾಜು ಮಾಡಿತ್ತು. ಸೊ ಇದು ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿರಲಿಲ್ಲ, ಒಂದು ಅಂದಾಜು ಮಾಡಿತ್ತು. ಸೊ ಅದು ವಿತ್ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ಅಫಿಷಿಯಲ್ ವೆಬ್ಸೈಟು
ಮುಂಚೆನೇ ಹೇಳಿದ್ದೀನಿ ನಿಮಗೆ. ಒಂದು ಇದು ಅಫಿಷಿಯಲ್ ವೆಬ್ಸೈಟು, ಇದು ರಿಸಲ್ಟ್ ವೆಬ್ಸೈಟು. ನೀವು ಏನಿದ್ರು ರಿಸಲ್ಟ್ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ಕೊತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ಅದೇ ಹೇಳಿದ್ದೀನಿ, ಸೋರ್ಸಸ್ ಎಲ್ಲ ಪ್ರಾಪರ್ ಆಗಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಎಲ್ಲನೂ ಒಂದು ತೊಗೊಂಡ್ಮೇಲೆ ನಿಮ್ಗೆ ಅವಾಗೊಂದು ಕ್ಲಾರಿಟಿ ಒಂದು ಕ್ಲಿಯರಾಗಿ ಎಲ್ಲ ವಾಯ್ಸು ವಿಡಿಯೋ ಎಲ್ಲನೂ ಬರುತ್ತೆ. ಸೊ ನೋಡಿ, ಇದು ಒಂದು ರಿಸಲ್ಟು, ಇದು ಒಂದು ಅಫಿಷಿಯಲ್ಲು. ನೋಡಿ ಸ್ಟೆಪ್ಸ್ ಇದೆ, ಬೇಕಾದರೆ ಒಂದು ನೋಡ್ಕೊಳ್ಳಿ. ಸ್ಟೆಪ್ಸು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಸ್ಟೆಪ್ಸು. ಬನ್ನಿ ಇವಾಗ ಒಂದು ಕೆಲವೊಂದು ಮಾಹಿತಿನ ನಿಮಗೆ ಒಂದು ವೈಟ್ ಹಾಳದಲ್ಲಿ ತೋರಿಸ್ತೀನಿ. ನೋಡಿ, ನಾನು ಮುಂಚೆನೇ ನಿಮಗೆ ಹೇಳ್ದಂಗೆ ಒಂದು ಡೇಟ್ಸ್ನ ಆಲ್ರೆಡಿ ನಾನು ಕೊಟ್ಟಿದ್ದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಂತ್ 2ನೇ ತಾರೀಕು ಅಂದರೆ ಫಸ್ಟ್ ವೀಕು 2ನೇ ತಾರೀಕು ಆ್ಯಂಡ್ ಈ ಒಂದು 6ನೇ ತಾರೀಕು, ಇದು ಒಂದು 100% ಒಂದು ಶೋರ್ ಇರುವಂತಹ ದಿನಾಂಕಗಳು ಇವೆರಡು. ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಸ್ಟೂಡೆಂಟ್ಸು, ಲೆಕ್ಚರ್ಸು, ಈ ಒಂದು ಎಷ್ಟೋ ಜನ ಒಂದು ರೂಮರ್ಸ್ನ ಎಬ್ಬಿಸ್ತಾ ಇದ್ದಾರೆ. ಸೊ ಯಾವುದು ನಂಬೇಡಿ, ನಾನು ಹೇಳಿದರೆ ಕರೆಕ್ಟು. ಎಕ್ಸಾಮ್ ಒಂದು ಎಲೆಕ್ಷನ್ಗೂ ಮುಂಚೆ ಬರುತ್ತೆ ಹಂಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ ನಾಳೆನೇ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆಫ್ಟರ್ ಎಲೆಕ್ಷನ್ ಅಂದರೆ ಒಂದು 29 ಅದು ದಾಟಿದರೆ ನೆಕ್ಸ್ಟು ಈ ಒಂದು 2ನೇ ತಾರೀಕು, ತಪ್ಪಿದರೆ 6ನೇ ತಾರೀಕೆ ಒಂದು ಕನ್ಫರ್ಮ್ ಆಗಿದೆ. ಇದು ನಾನು ಹೇಳ್ತಾ ಇಲ್ಲ, ಒಂದು ಶಿಕ್ಷಣ ಇಲಾಖೆಗೆ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೊಟ್ಟಂಥ ಒಂದು 2 ಡೇಟ್ಗಳಿವು. ಹೇಳಿದ್ನಲ್ಲ ನೋಡಿ, ರಿಸಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರತಿಯೊಂದು ಅಪ್ಡೇಟ್ಸು ಡೇ ಬೈ ಡೇ ಕೊಡ್ತಾನೇ ಇದ್ದೀನಿ. ಸೊ ನಾನು ಹೇಳಿರೋ ಡೇಟ್ಸ್ ಅಂತೂ ಕನ್ಫರ್ಮ್ ಆಗಿದೆ. ನೋಡಿ, ಒಂದು 2ನೇ ತಾರೀಕು ತಪ್ಪಿದರೆ ಒಂದು 6ನೇ ತಾರೀಕಲ್ಲೇ ಕನ್ಫರ್ಮ್ ಆಗಿದೆ. ಸೊ ಬೇರೆ ಯಾವುದನ್ನು ನಂಬಕ್ಕೆ ಹೋಗಬೇಡಿ. 2 ಇಲ್ಲ 6ನೇ ತಾರೀಕು ತಪ್ಪಿದರೆ ಇನ್ನೊಂದು ಡೇಟ್ ಹೇಳಿದ್ದೀನಿ ನಿಮಗೆ, ಒಂದು 29ನೇ ತಾರೀಕು ಸ್ವಲ್ಪ ಒಂದು OPD. 29ಕ್ಕೆ ಸ್ವಲ್ಪ OPD, ಯಾಕಂದರೆ ಅವತ್ತು ಒಂದು ಸೋಮವಾರ. ಪ್ರತಿ ರಿಸಲ್ಟ್ ಅನೌನ್ಸ್ ಆಗೋದೇ ಒಂದು ಸೋಮವಾರ ಜಾಸ್ತಿ, ಮೋಸ್ಟ್ ಆಫ್ ರಿಸಲ್ಟ್ಸು. ಸೊ ಅದಕ್ಕಾಗಿ ಒಂದು 29ಕ್ಕೆ ಒಂದು OPD ಅಷ್ಟೇ, ಒಂದು 20 to 30% ಅಷ್ಟೇ ಅಂದ್ಕೊಳ್ಳಿ. ಮಿಕ್ಕಿರೋ ಅಫಿಷಿಯಲ್ ಡೇಟ್ಗಳಂದರೆ ಅದು 2ನೇ ತಾರೀಕು ಮತ್ತು 6ನೇ ತಾರೀಕು. ನೋಡಿದ್ರಲ್ಲ, ಪೂರ್ತಿ ಮಾಹಿತಿನ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಮತ್ತು ಏನೇ ಅಪ್ಡೇಟ್ ಬಂದರೂ ಇಮಿಡಿಯೇಟ್ಲಿ ನಾನು ಬಿಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ನ. ಯಾಕಂದರೆ ನಿಮ್ಮೊಂದು ಫಸ್ಟ್ PUC ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈ ಒಂದು ರಿಸಲ್ಟ್ ಬಂದು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಮುಂದೇನು ಮಾಡೋದು ಅದೆಲ್ಲ ಒಂದು ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ರಿಸಲ್ಟ್ ಡೇಟ್ ಅಂತೂ ಕನ್ಫರ್ಮ್ ಮತ್ತೊಮ್ಮೆ ಬರೀತಾ ಇದ್ದೀನಿ. 2 ತಪ್ಪಿದರೆ ಈ ಒಂದು 6ನೇ ತಾರೀಕು 100% ಹೋಪ್ ಇದೆ. ಸೊ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ಸೊ ಇವೆರಡು ಡೇಟ್ಗೆ ಬರುತ್ತೆ, ಇನ್ನೂ ಬೇರೆ ಎಲ್ಲೂ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮಾಡ್ಕೊಂಡಿದ್ದೀರಾ ಚಾನಲ್ನ. ಮುಂದೆ ಏನೇ ಮಾಹಿತಿ ಇದ್ದರೂ ಕೊಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಲಿಂಕ್ ಜನ್ರೇಟ್ ಆಗಿದೆ. ಸೊ ನೋಡಿ, ಅಂದರೆ ಕನ್ಫರ್ಮ್ ಅಂತ ಅರ್ಥ, ಎಲ್ಲ ಆಗಿದೆ ನಿಮ್ಮದು ಪ್ರೊಸೆಸ್ಸು. ಇನ್ನೇನು ಲಿಂಕು ಜನ್ರೇಟ್ ಮಾಡೋರು ಅಂದರೆ ಇನ್ನೂ ಅದರಲ್ಲಿ ಅಪ್ಲೋಡ್ ಮಾಡೋದು ಒಂದೇ ಇದೆ. ಸೊ ಇನ್ನೇನೇ ನೆಕ್ಸ್ಟ್ ಮಾಹಿತಿಗಳು ಬಂದರೂ ನಾನು ಬಿಡ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಲಿಂಕ್ ಜನ್ರೇಟ್ ಆಗಿರೋದು ಪ್ಲಸ್ ಒಂದು ಮಾದರಿ ಅಂದರೆ ಒಂದು ಮಾಡೆಲ್ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು ನಿಮಗೆ. ಇವಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಆ ವಿಡಿಯೋನ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ದರೂ ನನಗೆ ಇಮಿಡಿಯೇಟ್ಲಿ ನೀವು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದೀನಿ ಇದರಲ್ಲಿ. ಪೂರ್ತಿ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ಹೇಳ್ತಾರೆ ನಾನು ನಿಮಗೆ, ನೀವು ಸ್ಕಿಪ್ ಮಾಡಿಕೊಂಡ್ರೆ ಮಿಸ್ ಆಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಸೊ ಇದು ಕನ್ಫರ್ಮೇಷನ್, ಅದಕ್ಕೆ ವೀಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಪೂರ್ತಿ ಕನ್ಫರ್ಮ್ ಕೊಟ್ಟಿದ್ದೀನಿ. ನೋಡಿ, ಡೇಟ್ಸ್ ಅಂತೂ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. 2ನೇ ತಾರೀಕು ತಪ್ಪಿದರೆ 6ನೇ ತಾರೀಕು, ಇನ್ನು ಎಲ್ಲೂ ನೋಡೋಕೆ ಹೋಗಬೇಡಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.